ಅಲ್ಲ, ನಮ್ಮ ಕಲಾವತಿ ಇಷ್ಟೊತ್ತಿಗೆ ಪತ್ರ ಓದಿ ನಂದು ತಪ್ಪಿಲ್ಲ ಏನಿಲ್ಲ. ನಾನು ಗೌಡ್ರ ಮ್ಯಾಗ ಅನ್ಯಾಯವಾಗಿ ಸಿಟ್ಟು ಮಾಡಿಕೊಂಡೆ. ಹಿಂಗೆ ಮಾಡಬಾರ್ದಾಗಿತ್ತು ನಾನು. ಹಿಂಗೆ ಯಾಕೆ ಮಾಡಿದೆ ನಾನು ಅಂತಂದು ಫೋನ್ ಮಾಡ್ಬೇಕಾಗಿತ್ತಲ್ಲ ಕಲಾವತಿ. ಯಾಕೆ ಮಾಡಿಲ್ಲ ಇಷ್ಟೊತ್ತಾದರೆ? ಹಾಂ, ದ್ಯಾಮೆ ಅದಾನ ಅಂತಂದು ಏನಾರು ಮಾಡಿಡಿಲ್ಲ ಮತ್ತೆ? ಹಂಗೆ ಇರ್ಬೋದೆ. ಇಷ್ಟೊತ್ತಿಗೆ ಪತ್ರ ಓದಿ ನಮ್ಮ ಕಲಾವತಿ ಭಾರಿ ಖುಷಿಯಾಗಿರ್ತಾಳ್ರಿಪ್ಪ. ತಾಗ್ರಿ ಯಾಕಾಗಲಿ ನಮ್ಮ ಕಲಾವತಿ ಖುಷಿ ಆದರೆ ಸಾಕು ನನಗೆ. ಹಾಂ, ಏನು ಮಾಡತ್ರಿಪ್ಪ, ಹಿಂಗೆ ಆತು ನೋಡ್ರಿ ನಂದು ಹಣೆ ಬರ. ನಮ್ಮ ಕಲಾವತಿ ನಾನು ಹೋಗತ್ಲಂಗೆ ಕುಲು 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 ಅನ್ನತ್ತಿದ್ಲೆ. ಈಗ ನೋಡಿದ್ರೆ ಹೊಳ್ಳೆ ನೋಡೋಲ್ಲ ಏನಿಲ್ಲ. ಕೈ ಸನ್ನಿ ಬಾಯಿ ಸನ್ನಿ ಮಾಡಿದ್ರೆ ಹಂಗೆ ಕಣ್ಣಾಗ ಕೊಂದ ಬಿಡ್ತಾಳೆ ನನ್ನ ಗತಿ. ಹಿಂಗೆ ದಿಟ್ಟಿಸಿ ನೋಡಕತ್ತು ಬಿಟ್ಟಾಳ್ರಿಪ್ಪ ನನಗೆ ಒಂದು ಕ್ಷಣ ಅಂಜಿಕೆನ ಆತ್ರಿ. ಮತ್ತು ದ್ಯಾಮ್ಯಾನ ಮುಂದೆ ಹೇಳಿ ಎಲ್ಲ ಮತ್ತು ನನ್ನ ಎಲ್ಲಿ ಹೊಡಿಸ್ತಾಳೋ ಮಾರಯ್ಯ ಕಲಾವತಿ ಅಂತಂದು ಪಾಪ ದ್ಯಾಮ್ಯಾಗಿನ ಡ್ಯೂಟ ಬಂದಿಲ್ರಿಪ್ಪ. ಅದೇ ಸುಮ್ಮನೆ ಹಂಗೆ ದೇವರ ಬಸವಣ್ಣ ಇದ್ದಂಗೆ ರೀ ನಮ್ಮ ದ್ಯಾಮೆ ಅಂದ್ರೆ ಏನು ಅಂದ್ಕೊಂಡಿರಿ ನೀವು? ಯಾಕೆ ಫೋನ್ ಮಾಡಿಲ್ಲ? ಇನ್ನು ಯಾಕೆ ಫೋನ್ ಮಾಡಿಲ್ಲ? ಟೆಲಿಫೋನ್ ಕಲಾವತಿ ವೆಲ್ಕಮ್ ವೆಲ್ಕಮ್, ಟೆಲಿಫೋನ್ ಕಲಾವತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಲಬಡಬ್ ಲಬಡಬ. ಕಲಾವತಿ ಈ ಹೃದಯವೇ ನಿನಗೆ ಲಬಡಬ್ ಲಬಡಬ. ಅಲ್ಲ, ಡ್ಯಾಮೇ ಇದ್ದಿದ್ದಕ್ಕೆ ಏನಾರ ಫೋನ್ ಗೀನ್ ಮಾಡಕತ್ತಿಲ್ಲ ಈಕಿ ನಮ್ಮ ಕಲಾವತಿ. ಅದಕ್ಕೆ ಹಿಂಗೆ ಕಾಯಿಸ್ಕೊತಾಳೆ ನಮಗೆ. ಎಷ್ಟೊತ್ರಿಪ್ಪ ನಾನು ಹಿಂಗೆ ಬಿಸಿಲಾಗ ಕುಂತ ನಿಂತ ಸಾಕಾಗಿ ಸೊರಗಿ ಸಾಯಲೇ ಬಿಟ್ಟನಿ. ಊರಾಗ ಮಂದಿ ಎಲ್ಲಾರ ಅನ್ನಕತ್ಬಿಟ್ರೆ ಯಾಕೆ ಈಗ ಅವ್ರೆ ಇಷ್ಟು ಯಾಕೆ ಸೊರಗಿರಿ ಹೋಗ್ರಿ, ಇಷ್ಟು ಸೊರಗೋದ್ಕಿಂತ ಚಿಂತೆ ಮಾಡಿ ಸಾಯೋದಕ್ಕಿಂತ ಅಲ್ಲೇ ನಿಮ್ಮ ಅವ್ವನ ಹತ್ರ ಹೋಗ್ರಿ ಅಂತಂದು ಅನ್ನಕತ್ತಾರ. ನನಗೆ ಅಲ್ಲೇ ಹೋಗಂಗೆ ಆಗೋಲ್ರಿ. ಏನು ಮಾಡಲಿ, ಅತ್ತಾಗ ಹೋಗಂಗೆ ಆಗೋಲ್ದು, ಇಲ್ಲಿ ಇರೋಕೆ ಆಗೋಲ್ದೆ. ನಡು ಹಿಂಗೆ ಓಡಾಡಕತ್ಬಿಟ್ಟನಿ ಅಂತ ಪಿಚಾಚಿ ಹಂಗೆ. ಏನು ಮಾಡೋದ್ರಿಪ್ಪ, ಹಣೆ ಬರಕ್ಕೆ ಹೊಣೆ ಯಾರೇ. ನಮ್ಮ ಕಲಾವತಿ ಒಂದು ಫೋನ್ ಮಾಡಿಲ್ಲ ಅಂದ್ರೆ ನನಗಂತೆ ಗೋಧಿ ಹುಗ್ಗಿ ಉಣ್ಣಂಗೆ ಆಕತ್ ನೋಡ್ರಿ. ಏಕೆ ಫೋನು ಮಾಡೋಲ್ಲ ಏನಿಲ್ಲ. ಏನು ಮಾಡಲಿ? ಹೊಳ್ಳಿ ಹೋಲ್ನು ಸುಮ್ಮನೆ ಮನೆ ಕಡೆ. ನಾನು ಅಲ್ಲೇ ಬೇವಿನ ಗಿಡದ ನಾಳೆಗೆ ಒಂದಿಟ್ಟು ಮುಕ್ಕೊಂಡೇದು ಹೋಲೆ. ಮನೆಗೆ ಹೋಗ್ಯಾರ ಏನು ಮಾಡ್ಬೇಕಾಗಿತ್ತು ಬಿಡ್ರಿಪ್ಪ. ಮನ್ಯಾಗ ಯಾರಿಲ್ಲ ಏನಿಲ್ಲ, ಇಲ್ಲೇ ಬೇವಿನ ಗಿಡದ ನಾಳೆಗೆ ಒಂದಿಟ್ಟು ಹೊತ್ತು ಮುಕ್ಕೊಂತೇನೆ. ನಮ್ಮ ಕಲಾವತಿ ಏನಾರ ಫೋನ್ ಮಾಡಿಲ್ಲ ಅಂದ್ರೆ ಹೇಳ್ತೀನಿ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಕಲಾವತಿ ನೀನಿಲ್ಲದೆ ನಾನು ಹೇಗಿರಲಿ, ಕಾದಿರುವೆ ನಿನ್ನ ಫೋನಿಗಾಗಿ ನಾನು, ಕಲಾವತಿ ಕಾದಿರುವೆ ನಿನ್ನ ಫೋನಿಗಾಗಿ. ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು. ಕಲಾವತಿ ಎಲ್ಲಿರುವೆ? ನಾನು ಜೋಳದ ಹೊಲದಾಗ ಕುಂತಿರುವೆ, ನಾನು ಜೋಳದ ಹೊಲದಾಗ ಕುಂತಿರುವೆ. ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು. ಎಲ್ಲಿರುವೆ ಕಲಾವತಿ ಎಲ್ಲಿರುವೆ? ನಾನು ಜೋಳದ ಹೊಲದಾಗ ಕುಂತಿರುವೆ, ಜೋಳದ ಹೊಲದಾಗ ಕುಂತಿರುವೆ ಕಲಾವತಿ. ಅಯ್ಯವ್ವ, ಇಂಥ ಕೆಟ್ಟ ಜಾಗದಾಗ ಒಳಗೆ ಹೋಗಿ ಅಡುಗೆ ಮಾಡಿ ಬರೋದ್ರಾಗ ಮೈಯಾಗ ದಳ 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 ನೀರಳಿತು. ಅಯ್ಯವ್ವ, ಯಾರೇ ಹೆಣ್ಮಕ್ಳಿಗೆ ಅಡುಗೆ ಮಾಡೋದು ಅಂತಂದು ರೂಲ್ಸ್ ಮಾಡಿದ್ರೆ ಏನು ಅವ್ರಿಗೆ ಅಡ್ಕ ಉಡ್ಕ ದೇವ್ ನಮಸ್ಕಾರನ ಹಾಕೋಕೆ. ಅಲ್ಲ, ಇದು ಪತ್ರದ ತಲೆ ಕೆಸ್ಕೊಲಿಲ್ಲ ನಾನು ಅಡುಗೆ ಮಾಡೋದ್ರಾಗ. ಪತ್ರ ಓದ್ತಂತಡಿ ಗೌಡ್ರು ಬಂದಿದ್ರೆ ಅಂದ್ರೆ ಇದು ಗೌಡ್ರದ ಹೊಸ್ತೇವೆ. ನೋಡೋಣ ಸಾಲಿ ಹುಡ್ರಿ ಯಾಕೆ ಇಲ್ಲಿ ಬಂದೆ ಇದು ಪತ್ರ ಗೀತ್ರ ಕೆಡ್ಕೊಂಡು ಹೋಕ್ಕವು. ಅವ ಚಾಕ್ಲೇಟ ಪಾಕ್ಲೇಟ ಕೆಡ್ಕೊಂಡು ಹೋಗ್ಯವ ಅಂದ್ರೆ ನಂಬೋದವ. ಇವ ಪತ್ರ ಕೆಡ್ಕೊಂಡು ಹೋಗ್ಯವ ಅಂದ್ರೆ ಹೆಂಗೆ ನಂಬದ್ರಿ? ನಂಬಾಕ ಚಾನಸ ಇಲ್ಲ. ಇದು ಗೌಡ್ರದ ಹೊಟ್ಟದಾಗೈತಿ ಅಂತಂದು ನನಗೆ ಡ್ಯೂಟು ಬರಾಕತ್ತೈತಿ. ನೋಡೋಣ ಏನು ಬರ್ದಾನೆ ಏನು ನೋಡ್ತಾನೆ. ನನಗೆ ಅನ್ಸಿದ ಮಟ್ಟಿಗೆ ಇದೆ ಕಲಾವತಿಗೆ ಬರಗಿಡ್ದಾನೆ ಏನ ಗೌಡ ಅಂತಂದು ಅನಿಸ್ಬಿಟ್ಟತ್ರಿಪ್ಪ. ಏನೇನೋ ಬರ್ದಾರ ಇದ್ರಾಗ. ಏನಿದೆ? ಪಿರುತಿಯ ಕಲಾವತಿ, ಪಿರುತಿಯ ಕಲಾವತಿ. ಪಿರುತಿಯ ಕಲಾವತಿ ಅಂದರೆ ಗೌಡ್ರದ ಹೊಟ್ಟಾಗೈತಿದೆ, ಗೌಡ್ರದ ಹೊಟ್ಟಾಗೈತಿ ಅದ ಅನ್ಕೊಂಡೆ ನಾನು. ಇದೆ ಪಾತ್ರ ಗೀತ್ರ ಇಲ್ಲಿ ಯಾಕೆ ಬಿದ್ದೈತಪ್ಪ ಇದೆ? ಕಲಾವತಿ ಗೌಡ್ರಿಗೆ ಮಜ್ಜಿಗೆ ಕೊಟ್ಲೆ, ಗೌಡ್ರ ಮಜ್ಜಿಗೆ ಕುಡ್ದ ಹೊಲಕ್ಕೆ ಹೋದ್ರೆ ಇಲ್ಲೇ ಕುತ್ಕೊಂಡಿಲ್ಲ ಅಂದಾಗ ದ್ಯಾಮಣ್ಣ ಅವಾಗ ನನಗೆ ಹೊರ್ತಾಗ್ತದೆ ಗೌಡ್ರದ ಹೊರ್ತಾಗೈತಿದ್ದೆ ಪತ್ರದ ಅಂತಂದೆ. ನೋಡೋಣ ಏನು ಬರ್ದಾನೆ ಏನು ನೋಡ್ತಾನೆ.
ನನ್ನ ಪಿರುತಿಯ ಕಲಾವತಿ. ಈ ಕಡೆಯಿಂದ ನಾನು ಗೌಡರು. ಗೌಡರು. ಈ ಪ್ರೀತಿಯ ನೀವೇ ನೀವೇದನೆ ನಿವೇದನೆ ನಿವೇದನೆ ನಿವೇದಿತನ ಅಲ್ಲ ನಿವೇದನೆ ಪತ್ರ ಬರೆಯಲು ಕಾರಣವೇನೆಂದರೆ ಅಲ್ಲ ಇದ್ಯಾಕೆ ಹಿಂಗೆ ಸಾಲಿ ಹುಡ್ರಿ ಪತ್ರ ಬರ್ದಂಗೆ ಬರ್ದತ್ತಿದೆ ಗೌಡ ಉಂಬುಶನಿ. ಏನೈತೆ ನೋಡಂತಡಿ. ಪಿರುತಿಯ ಕಲಾವತಿ ನನ್ನನ್ನು ಕ್ಷಮಿಸಿ ಚಕರಿಸಿ ಅಲ್ಲ ಕ್ಷಮಿಸಿ 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 ಬೀಡು ಕ್ಷಮಿಸಿ ಬಿಡು. ಅಲ್ಲ ಇದ್ಯಾಕೆ ಹಿಂಗೆ ಬರ್ದತ್ತಿದೆ ಗೌಡ ತಡಿ ಮುಂದೈತಿ ಇನ್ನು ಓದನ್ ತಡಿ. ಪಿರುತಿಯ ಕಲಾವತಿ ನೀನು ನನ್ನನ್ನು ತಪ್ಪಾಗಿ ತಿಳಿನೀರ ಹಾಗಲ್ಲ ಇದೆ ತಪ್ಪಾಗಿ ತಿಳಿದುಕೊಂಡಿದೀಯಾ. ಹಾಂ ಏನೇ ಹೇಳಕತ್ತಿದೆ ಗೌಡ. ನೀನು ತಿಳಿದುಕೊಂಡಿರುವ ಹಾಗೆ ಇದರಲ್ಲಿ ನನ್ನ ತಪ್ಪಾಗಿ ಅಲ್ಲದೆ ತಪ್ಪಿಲ್ಲ ನೀನು ತಿಳಿದುಕೊಂಡಿರುವ ಹಾಗೆ ಇದರಲ್ಲಿ ನನ್ನ ತಪ್ಪಿಲ್ಲ. ಇದರಲ್ಲಿ ನನ್ನ ತಪ್ಪಿಲ್ಲ ಅಂದ್ರೆ ಎದ್ರಾಗ ಗೌಡಂದು ತಪ್ಪಿಲ್ಲಪ್ಪ. ನೋಡಂತಡಿ ನೋಡೋಣ ಏನೇನು ಬರ್ದತ್ತೇನವ ಈಗ ಮುಂದೇನದೆ. ನಕಲೇಸ ಅಂದ್ರೆ ನಕಲೇಸಿನ ವಿಚಾರದಲ್ಲಿ ನನ್ನದ ಏನು ತಪ್ಪಿಲ್ಲ. ಯವನವಲೆ ಅಂದ್ರೆ ನಕ್ಲೇಸ್ ಏನಾರ ಕೊಟ್ಟಿಟ್ಟನ್ನ ಗೌಡಾಕಿಗೆ. ಗೌಡನ ನುಣ್ಣಗೆ ಬೋಸಪ್ಪ ನುಣ್ಣಗೆ ಬೋಸಿ ತೆರೆಯನ್ನು ಕೂದಲ ಎಲ್ಲ ಉದುರಿಸಿ ನವರತ್ನ ತೈಲ ಹಾಕಿ ಡಮ್ಕು ಡುಮ್ಕು ಅಂತಂದೆ. ದಿತ್ತಿತ್ತಾಯಿ ಇರಿಗಿದಿತ್ತಾಯಿ ಅಂತಂದೆ. ಇವಂದ ಗೌಡಂದ ತಲಿ ಬಾಚಿಗೆ ಶಾಳ ಏನ ಯವನವಲೆ ಏನೇನು ಮಾಡ್ಯಾಳು ಏನು ಇನ್ನೂ ಹಕ್ಕಿಕತಿ ನೋಡಂತಡಿ. ಇದ್ರಾಗ ಇನ್ನೇನು ಬರ್ದಾನ ಏನ ಗೌಡ ನೋಡ್ತಾನೆ. ಏನಿದೆ ಅದು ಬಂಗಾರದ ನಕಲೇಸು ನಮ್ಮ ಅವ್ವ ಅದ್ದಲ್ಲಿ ಬದ್ದಲ್ಲಿ ಏನೇನು ಬರ್ತೈತಿ ಏನ ಅದಲಿ ಬದಲಿ ಅದೇ ಹಂಗೆ ಬರ್ತೈತೆ ನೋಡಿ. ಅದಲಿ ಬದಲಿ ಮಾಡಿರುವುದು ನಮ್ಮ ಅವ್ವ ಅದ ಗೊತ್ತಿಲ್ಲದೆ ನಿನಗೆ ತಂದು ಕೊಟ್ಟಿದ್ದು ನಾನು. ಇದರಲ್ಲಿ ನನ್ನ ತಪ್ಪಿಲ್ಲ ಕಲಾವತಿ. ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ಕಲಾವತಿ. ಏನಪ್ಪ ಇದೆ
ತಡಿ ತೆಳಗಿನ ಬರ್ದಾನ ನಕಲೈಸು ಅದಲು ಬದಲು ಮಾಡಿದ್ದು ನಾನಲ್ಲ ನಮ್ಮ ಅವ್ವ ಅದು ಗೊ ಗೊತ್ತಿ ಗೊತ್ತಿಲ್ಲದೆ ಗೊತ್ತಿಲ್ಲದೆ ನಿನಗೆ ತಂದು ಕೊಟ್ಟಿದ್ದೇನೆ. ಅಲ್ಲಲ್ಲ ಅದೇ ಅನ್ಕೊಂಡೆಪ್ಪ ಗೌಡ್ರನ್ನ ನುಣ್ಣಗೆ ಬೋಸಾಕತ್ತಾಳಿಕಿ ಅಂತಂದೆ. ಗೌಡ ನೋಡ್ತಿ ಅವಾಟಿಗೆ ಏನು ತಿಂತಿದ್ದಾನವ, ಈಕಿಗೆ ಬಂಗಾರದ ನೆಕ್ಲೇಸ್ ತಂದು ಕೊಟ್ಟಾನಂತೆ. ಆದ್ರೆ ಅದೇ ನಕಲಿ ನೆಕ್ಲೇಸ್ ಆಗಿದೆ ಯವನವಲಿ. ತಡಿ ಇನ್ನು ಮುಂದೇನೋ ಬರ್ದಾನ. ದಯವಿಟ್ಟು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನನ್ನು ಕ್ಷಮಿಸಿ ಬಿಡು ಕಲಾವತಿ. ತಡಿ ತೆಳಗೇನ ಬರ್ದಾನ. ಈ ಪ್ರೇಮ ನಿವೇದನೆ ಪತ್ರ ಬರೆಯುವುದಕ್ಕೆ ಕಾರಣ ನೀನು ಫೋನನ್ನು ಚೂಚ ಏನಪ್ಪ ಇದೆ ಚೂಚ ಪಾಪ ಹಕ್ಕು ನನ್ನ ತಕ್ಕ ಕರೆಕ್ಟಾಗಿ ಬರ್ದೆ ನೋಡಿ ಗೌಡ. ಚುಚ್ಚಾಪ ಮಾಡಿರುವುದಕ್ಕೆ ನಾನು ಈ ಪ್ರೇಮ ನಿವೇದನೆಯನ್ನು ಪತ್ರವನ್ನು ಬರೆಯುತ್ತಿದ್ದೇನೆ ಕಲಾವತಿ, ನನ್ನ ಪ್ರೀತಿಯ ಕಲಾವತಿ. ಮತ್ತೇನು ಇದೆ ತೆಳಗೆ ಏನೇ ಬರ್ದಾನ ಅದು ಗೊತ್ತಾಗಲ್ಲ ನನಗೆ. ಒಳಬಳ ಕಾಟ ಹೊಡೆದಾನ. ಏನದೆ ಈ ಪ್ರೇಮ ನಿವೇದನೆ ಪತ್ರವನ್ನು ನೋಡಿದ ತಕ್ಷಣ ಫೋನು ಚೂಚಾಪು ಆನ್ ಮಾಡಿ ನನಗೆ ಫೋನನ್ನು ಮಾಡಬೇಕಾಗಿ ವಿನಂತಿ ಮಾಡಿ ಕೊಳ್ಳುತ್ತಿದ್ದೇನೆ. ಏನಪ್ಪ ಇದೆ ಪ್ರೇಮ ನಿವೇದನೆ? ಅಲ್ಲಲ್ಲ ದಯಮಾಡಿ ಫೋನನ್ನು ಮಾಡಬೇಕಾಗಿ ವಿನಂತಿಸಿ ಕೊಳ್ಳುತ್ತಿದ್ದೇನೆ. ದಯಮಾಡಿ ಫೋನನ್ನು ಮಾಡಬೇಕಾಗಿ ಮುಂದೇನ ಬರ್ತೈತಿ ಗೊತ್ತಾಗಲ್ಲ. ನಿನ್ನ ಪಿರುತಿಯ ಗೌಡ್ರು ಮುದ್ದೆ ಗೊಂಬೆ ಮುದ್ದು ಗೊಂಬೆ ಅಲ್ಲಲ್ಲ ಏನಪ್ಪ ಮುದ್ದು ಗೊಂಬೆ ಅಂತ ನನಗಂತ ನಗಿ ತಳ್ಕೊಂಡು ಇರೋಕ್ಕಾಗಲ್ದೆ. ಈ ಸರೋಜಕ್ಕಿರ್ಬೇಕಾಗಿತ್ತ ಬಿದ್ದು ಉಳ್ಳಾಡಿ ನಗತಿಲ್ಲ ಏನ ತಗೊಂಡಕ್ಕನಿ ಈಗ. ಮುಂದೇನೇ ಬರ್ತಾನಲ್ಲ. ಇಂತಿ ನಿನ್ನ ಪಿರುತಿಯ ಗೌಡ್ರ ಮುದ್ದು ಗೊಂಬೆ. ಏನ ಪ್ರೇಮ ನಿವೇದನೆ ಪತ್ರಪ್ಪ. ಇದನ್ನ ತಗೊಂಡೋಗಿ ಅದ ಬೆಂಗಳೂರಾಗ ಐತಲ್ಲ ಅದ ಮ್ಯೂಸಿಯಂ. ಆ ಮ್ಯೂಸಿಯಂನಾಗ ಇಡ್ಬೇಕಿದನ. ಅಂದ್ರೆ ಎಲ್ಲಾರು ಬಂದು ನೋಡಿ ಹಿಂಗ ಪತ್ರ ಬರೀತಾರ. ಏವನವಲ್ಲೇ ಮಾಡ್ತಾ ತಡಿಪ ನಿನಗೆ ಫೋನ್ ಮಾಡ್ತಾಳೆ. ಹಿಂಗೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ಫೋನ್ ಮಾಡಿ ಮಾತಾಡ್ತಾಳ. ಅಲ್ಲ ಕಲಾವತಿಗೆ ಲೆಟರ್ ಇದು ಪತ್ರ ಸಿಕ್ಕತಿ ಅಂತಂದು ಗೌಡ್ರಿಗೆ ಹೆಂಗೆ ಗೊತ್ತಾಗಕ್ಕೆ ಪಾಪ. ಅಲ್ಲೇ ಕುಂತಿದ್ದಾವತ್ತೆ ಏನೋ ಪಾಪ ಗೌಡ. ಗೌಡನ ತಗ ಏನು ಮಾಡ್ಬೇಕು ನೋಡೆ. ಅಲ್ಲ ನೋಡ್ತೀಯ ಬಂಗಾರದ ನೆಕ್ಲೇಸ್ ತೊಗೊಂಡಾಳ ಅಂದ್ರೆ ಲೆಕ್ಕ ಹಾಕಿ ನೀನು. ಮತ್ತೆ ಮಲ್ಲವಂದ ಕೈವಾಡ ಬಾರಿ ಐತಿದ್ರಾಗ ಮಸ್ತ ಮಾಡಿ ಆಡ್ಬಿಡು. ಮತ್ತು ಮಲ್ಲವ ಬರೋಬ್ಬರಿ ಮಕಮಲ್ ಟೋಪಿನ ಹಾಕಿಬಿಟ್ಟಾಳಿಕೆ ಕಲಾವತಿಗೆ ಗೌಡ್ರಿಗೆ. ಮತ್ತೆ ಹೊಕ್ಕನಿ ಇದನ್ನು ತಗೊಂಡು ಸರೋಜಕ್ಕರ ಮನೆ ಕಡೆ ಹೊಕ್ಕನಿ. ಅಲ್ಲ ಇವನವಲ್ಲಿ ಹಿಂಗೂ ಇರ್ತಾರ ಮಂದಿ ಅಂತಂದು ನನಗೆ ಈಗ ಗೊತ್ತಾಗಿದ್ದಪ್ಪ. ದೇವರೇ ಪರಮಾತ್ಮ ಬಸವಣ್ಣ ಎಂತೆಂಥ ಜನ ಅದಾರೋ ಜಗತ್ನಾಗ ಇವ. ನೋಡ್ತೀಯ ಅಲ್ಲ ಈ ಶಿಂಡ್ಲಿಕ್ಕಿ ಮಾರಿಗೆ ಇವ ಗೌಡ
ಪಿರೇಮ ನಿವೇದನೆ ಪತ್ರ ಅಂತ. ಇವತ್ತು ನಾಳೆ ಸಿರಿಗಿ ಕಟ್ಟಿ ಶೃಂಗಾರ ಮಾಡ್ಕೊಳಂಗಾಗ್ಯಾನ. ಅಲ್ಲ ಅವು ಎರಡು ಹೆಣ್ಣುಡ್ರು ಮದುವೆ ಮಾಡ್ಕೊಂಡು ಹೊಳ್ಳಿ ಹಳ್ಯಾರು ಬರಂಗಾಗ್ಯಾರ ಇವಂಗ. ನೋಡ್ತೀಯ ಪಿರೇಮ ನಿವೇದನೆ ಪತ್ರ ಅಂತ. ಅಯ್ಯಯ್ಯಯ್ಯಯ್ಯ ಹೋಗ್ಕನಿ ಸರೋಜಕ್ಕರ ಮನೆ ಕಡೆ ಹೋಗ್ಕನಿ. ಇವನ ಒಲ್ಲೆ ನನಗಂತ ನಗಿ ಹಂಗೆ ಉಕ್ಕಿ 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 ಹರಿಯಾಕತ್ತಂಗೆ. ಹೋಗ್ಕನಿ ಇಂತಿ ನಿನ್ನ ಪಿರುತಿಯ ಗೌಡ್ರ ಮುದ್ದೆ ಅಲ್ವ ಮರ ಮುದ್ದು ಗೊಂಬೆ ಅಂತ